ಯಾಕೆ ಬ್ರೋ ಈ ನಡುವೆ ಜಾಸ್ತಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದೆ? ಸೊ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ತುಂಬಾ ಹಳೆ ಇಶ್ಯೂ ಇದೆ, ಹೊಸ್ದಾಗಲ್ಲ ಇಲ್ಲಿ. ಸೊ ಇದ್ರದ್ದು ಹಲವಾರು ಕಾರಣ ಇದೆ. ಫಸ್ಟ್ ಬಂದು ಅದರಲ್ಲಿ ಕಾಸ್ಟ್ ಮತ್ತೆ ರಿಸರ್ವೇಶನ್ ಸಿಸ್ಟಮ್. ಸೊ ನಮ್ಮಲ್ಲಿ ಏನಂದ್ರೆ ಕೆಲವೊಂದು ಪೋಸ್ಟ್ಗಳನ್ನ, ಕೆಲವೊಂದು ಪದವಿಗಳನ್ನ ಎಲ್ಲೇ ಹೋದ್ರೂ ರಿಸರ್ವೇಶನ್ ಅನ್ನೋದು ಬಂದಿದೆ. ಕೆಲವೊಂದ್ ಕಡೆ ಕೆಲವೊಂದು ಕ್ಯಾಸ್ಟ್ ಅವ್ರಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ, ಇನ್ ಕೆಲವು ಕಡೆ ಸ್ಕಿಲ್ಡ್ ಲೇಬರ್ಸ್ಗೆ ಪ್ರಾಮುಖ್ಯತೆ ಇರಲ್ಲ. ಮೆರಿಟ್ ಸಿಸ್ಟಮ್ ಇರಬೇಕು, ಬಟ್ ನಮ್ಮಲ್ಲಿ ಅದೊಂದಿಲ್ಲ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಹೇಳಕ್ ಹೋಯ್ತು ಅಂದ್ರೆ ಲ್ಯಾಕ್ ಆಫ್ ಕ್ವಾಲಿಟಿ ಅಂಡ್ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಅಂತ ಹೇಳ್ತಾರೆ. ಆದ್ರೆ ನಮ್ಮಲ್ಲಿ ಗುಣಮಟ್ಟ ಶಿಕ್ಷಣ ಮತ್ತು ಕೌಶಲ್ಯ ಭರಿತ ಕೋರ್ಸ್ಗಳು ಕಡಿಮೆ ಇದೆ. ಸೊ ಇವಾಗ ಏನಾಗ್ತಿದೆ ಅಂದ್ರೆ ಏನಿಲ್ಲ ಅಂದ್ರೂ 3 ಕೋಟಿ ಜನ ಅಲ್ಲಿ ಪಾಸ್ ಔಟ್ ಆಗ್ತಾರೆ ಇಂಜಿನಿಯರಿಂಗ್ ಇಂದ ಅಥವಾ ಗ್ರಾಜುಯೇಷನ್ ಯಾವುದೇ ತೆಕ್ಕೊಳ್ಳಿ ಇಲ್ಲಿ. ಬಟ್ ಅದ್ರಲ್ಲಿ ಎಂಪ್ಲಾಯಬಲ್ ಆಗಿ ನೋಡ್ತು ಅಂದ್ರೆ ಬರೀ 5% ಮಾತ್ರ. ಸೊ ನಮ್ಮಲ್ಲಿ ಕ್ವಾಲಿಟಿ ಬೇಸ್ಡ್ ಎಜುಕೇಶನ್ ಇಲ್ಲ, ತುಂಬಾ ಔಟ್ ಬೇಸ್ಡ್ ಆಗಿ ಸಿಲೆಬಸ್ಗಳು ಯಾವುದೇ ಆಗ್ಲಿ, ಇದೊಂದು ಪ್ರಾಬ್ಲಮ್ ಇದಾಗ್ತಾ ಇದೆ ಇಲ್ಲಿ. ಆಮೇಲೆ ಟೈರ್ 2 ಟೈರ್ ಸಿಟೀಸ್ ಡೆವಲಪ್ ಆಗ್ತಾ ಇಲ್ಲ. ಸೊ ನಮ್ಮಲ್ಲಿ ಏನಾಗ್ತಿದೆ, ರಾಜಧಾನಿ ಬಿಟ್ಟು ಬೇರೆ ಯಾವ ಸಿಟೀಸ್ ನಾವು ಡೆವಲಪ್ ಮಾಡ್ತಾ ಇಲ್ಲ. ಎಸ್ಪೆಷಲಿ ಗ್ರಾಮೀಣ ಭಾಗ ಆಗಿರ್ಬೋದು ಅಥವಾ ಬೇರೆ ಭಾಗ ಆಗಿರ್ಬೋದು, ಎಲ್ಲವುದು ಕೇಂದ್ರೀಕೃತ ಆಗ್ತಾ ಇದೆ. ಬರೀ ಬೆಂಗಳೂರು ಆ ನಗರ ವಲಯ ಅಷ್ಟೇನೆ. ಇಲ್ಲಿ ಯಾವಾಗ ಗ್ರಾಮ ಬೆಳೆಯುತ್ತೋ ಅವಾಗ್ಲೇ ದೇಶನ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಆಮೇಲೆ ಇನ್ನೊಂದು ಕೃಷಿ ವಲಯ. ಸೊ ಕೃಷಿ ವಲಯ ಅನ್ನೋದನ್ನ ನಾವು ತುಂಬಾ ನೆಗ್ಲಿಜೆನ್ಸ್ ಮಾಡ್ತಾ ಇದೀವಿ. ಸೊ ಕೃಷಿ ವಲಯ ಮುಕ್ಕಾಲ್ ಭಾಗ ನಮ್ಮ ಭಾರತೀಯರು ಟೈರ್ 2 ಟೈರ್ ಸಿಟೀಸ್ ಆಗಿರ್ಬೋದು ಎಲ್ಲ ಕಡೆ ಕೃಷಿ ಕಡೆ ಜಾಸ್ತಿ ಫೋಕಸ್ ಇರ್ತದೆ. ಬಟ್ ಕೃಷಿನೇ ನಾವು ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದೀವಿ. ಇವೆಲ್ಲ ನಾವು ಇಂಪ್ರೂವ್ ಮಾಡ್ಕೊಂತಂದ್ರೆ ಬಹುಶಃ ನಾವು ಎಲ್ಲೋ ಒಂದ್ ಕಡೆ ನಿರುದ್ಯೋಗತೆನ ನಿವಾರಣೆ ಮಾಡ್ಬೋದು. ನಿಮ್ಮ ಅಭಿಪ್ರಾಯನ ಸೂಚಿಸಿ.